ವಿಷಯ ಚರ್ಚೆಗೆ ಬಂದು 2 ದಿನದಲ್ಲ ಅವರ ನಿಲುವುಗಳನ್ನೆಲ್ಲ ಬದಲಾಯಿಸ್ಕೊಂಡ್ರು. ಬಹಳ ಅಪಾಯಕಾರಿ. ನಿಮ್ಮ ಜೀವನಗಳಲ್ಲಿ ಮೊಬೈಲು ಬಹಳ ಮುಖ್ಯವಾದಂಥ ಅಂಶ. ಆ ಮೊಬೈಲನ್ನು, ಆ ನಮ್ಮ ವೈಯಕ್ತಿಕ ವಿಚಾರಗಳನ್ನು ಕದ್ದು ಕೇಳಿಸಿಕೊಂಡು ನಮ್ಮ ಮೇಲೆ ಪ್ರಭಾವ ಬೀರುವಂಥ ರೀತಿಯ ಹುನ್ನಾರವನ್ನು ಮಾಡಿಕೊಂಡು ಕೂತಿದ್ರು. ಇಡೀ ಭಾರತದ ಮೊಬೈಲ್ ಬಳಸುವ ಎಲ್ಲರೂ ಅಪಾಯದಲ್ಲಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲರೂ ರೊಚ್ಚಿಗೆದ್ದು ನಿಲುವುಗಳನ್ನು ಬದಲಾಯಿಸ್ಕೊಂಡಿದ್ದಾರೆ, ಪಲಾಯನ ಮಾಡಿದ್ದಾರೆ. ಪಲಾಯನವಾದಿ ಬಿಜೆಪಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲೇಬೇಕು. ಭ್ರಷ್ಟಾಚಾರದ ಬಗ್ಗೆ ದಯವಿಟ್ಟು ಕೈ ಮುಗಿತೀನಿ, ಮಾತಾಡಬೇಡಿ ಬಿಜೆಪಿಗರು, ನಿಮ್ಗೆ ನೈತಿಕತೆ ಇಲ್ಲ. ನಿಮ್ಮ ಮೌಲ್ಯಗಳನ್ನ ನಿಮ್ಮ ಮಸೀದಿಗಳಲ್ಲಿ ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೋಮು ಭಾಷಣ ಮಾಡ್ತಕ್ಕಂಥ ಅವ್ರಿಗೂ ಕೂಡ ಕಡಿವಾಣ ಹಾಕ್ಬೇಕಲ್ವಾ? 100% ಸರ್. ಯಾರೇ ಕೋಮು ಭಾಷಣ ಮಾಡಿದ್ರೆ ಅವ್ರಿಗೆ ಕಡಿವಾಣ ಧೈರ್ಯವಾಗಿ ಹೇಳೋ ತಾಕತ್ತಿದೆ ನಿಮ್ಮ ಮೌಲ್ಯಗಳಿಗೆ. ಕೋಮು ಭಾಷಣ ಮಾಡಿದ್ರೆ ನಿಮ್ಮನ್ನು ಜೈಲಿಗೆ ಹಾಕ್ತೀವಿ ಅಂತ ತಾಕತ್ತಿದೆ ನಿಮಗೆ. ಯಾರೇ ಇರ್ಲಿ ಅದು ನಾವು ಹೇಳ್ತೀವಿ, ನಾವು ಖುದ್ದಾಗಿ ಹೇಳ್ತೀವಿ. ಈಗ ಕೇಳಿ, ಇದು ಇವ್ರಿಗೆ ಏನ್ ಗೊತ್ತು ಸರ್? ಇವ್ರು ಬಂದು ಬರೀ ಏನಾದ್ರೆ ಎಲ್ಲಾರನ್ನೂ ಜಗಳ ಮಾಡಿಸ್ಬೇಕು, ಕೋಮಿಗೆ ಜಗಳ ಮಾಡಿಸ್ಬೇಕು, ಅದನ್ನ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಇವ್ರಿಗೆ. ಈಗ ನೋಡಿ, ನಾವೇ ಖುದ್ದಾಗಿ ನಿಂತ್ಕೊಂಡು ಹೇಳ್ತೀವಿ, ಎಲ್ಲೇ ಹೋಗ್ರಿ, ಯಾವುದೇ ಒಂದು ಕೆಲಸ ಆಗಲಿ ಎಲ್ಲರನ್ನೂ ಜೊತೆಗೆ ತಗೊಂಡು ಕೆಲಸ ಮಾಡಿ. ಹಿಂದೂ ಆಗಲಿ, ಮುಸ್ಲಿಮನ್ನಾಗಲಿ, ಕ್ರೈಸ್ತನಾಗಲಿ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಕೆಲಸ ಮಾಡಿ ಅಂತ ನಮಗೆ ಹೇಳ್ತಾರೆ. ನಮ್ಮ ಪಕ್ಷ ಕಲಿಸಿರೋದು ಅದು ಇವ್ರಿಗೆ. ಇವ್ರ ಥರ ಈ ಬರೀ ಹಿಂದೂಗಳನ್ನ ಮಾತಾಡಿ ಬರೀ ಮುಸಲ್ಮಾನಗಳಿಗೆ ಅವ್ರನ್ನ ಏನಿದ್ರು ಎತ್ಕಟ್ಟಿ ಅಂತ ನಾವು ಮಾತಾಡೋವಂಥ ಪಕ್ಷ ಅಲ್ಲ ನಮ್ಮದು. ನಾವು ಏನಿದ್ರು ಎಲ್ಲರನ್ನೂ ಒಂದಾಗಿ ನಾವೆಲ್ಲರೂ ಒಂದು ಅಂತ ಮಾತಾಡೋವಂಥ ಪಕ್ಷ ನಮ್ಮದು. ಇದು ಅವ್ರಿಗೆ ಅರ್ಥ ಆಗೋದ್ಬೇಕಲ್ವಾ? ಅದು ಅರ್ಥ ಆಗಲ್ಲ ಅವ್ರಿಗೆ, ಯಾಕಂದರೆ ಅವ್ರು ಕಲಿತೆ. ನಾನು ಸಾಮಾನ್ಯ ಇಲ್ಲಿ ಕಡೆ ಕಾಂಗ್ರೆಸ್ನಾಗರೆ ದಯವಿಟ್ಟು ಇದನ್ನು ಕೇಳಿ, ನಿಮ್ಮ ಸಿದ್ದರಾಮಯ್ಯನವ್ರಿಗೆ ಹೇಳ್ಬಿಟ್ಟು 3 ಬೇಡಿಕೆಗಳಿದ್ದಾವೆ ಈ ಬೆಳಗಾಂ ಅಧಿವೇಶನದಲ್ಲಿ. ಒಂದು, ಅಧಿಕಾರಿಗಳಿಗೆ ಲಂಚ ಭಾಗ್ಯ ಒಂದು ಮಾಡಿಸಿ. 2ನೇದು, ಡ್ರಗ್ಸ್ ಭಾಗ್ಯ ಒಂದು ಮಾಡಿಸ್ಬಿಡಿ. 3ನೇದು, ಕ್ರಿಮಿನಲ್ಗಳಿಗೆ ರಕ್ಷಣಾ ಭಾಗ್ಯ ಒಂದು ಮಾಡಿಸಿ. ಈ 3 ಭಾಗ್ಯಗಳನ್ನ ನೀವೇ ಮಾಡಿಬಿಡಿ. ಅವ್ರು ಮಾತನಾಡ್ತಾ ಇದ್ರು, ಕೋಮು ಭಾಷಣಗಳು ನೀವೇ ಮಾಡೋದು ಅಂತ ಹೇಳ್ತಾ ಇದ್ರು. ಕಾಂಗ್ರೆಸ್ನ ಅಕ್ರಮ ಏನಿದೆ ಅದನ್ನು CBI ತನಿಖೆಗೆ ಒಪ್ಪಿಸಬೇಕಂತ ಈ ವಾಹಿನಿ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಕಾಂಗ್ರೆಸ್ನ ಅಕ್ರಮನ CBI ತನಿಖೆಗೆ ಒಪ್ಪಿಸಬೇಕು. ಈ ಸರ್ಕಾರ ನೇಮಿಸಿದಂತಹ ಉಪಲೋಕಾಯುಕ್ತರು ಈ ನ್ಯಾಯಾಧೀಶರುಗಳ ಸಭೆಯಲ್ಲಿ ವೇದಿಕೆಯಲ್ಲಿ ಹೇಳ್ತಾರೆ 63% ಭ್ರಷ್ಟಾಚಾರ ಆಗಿದೆ ಅಂತ. ಅದು ಮಾತ್ರ ಅಲ್ಲ, ದೇಶದಲ್ಲೇ 5ನೇ ಸ್ಥಾನದಲ್ಲಿ ಭ್ರಷ್ಟಾಚಾರದಲ್ಲಿ ಇದೆ. ಎಲ್ಲವನ್ನೂ ಮಾಡಿ, ಯಾರೇ ತಪ್ಪು ಮಾಡ್ಲಿ ಅವ್ರನ್ನ ಒದ್ದು ಒಳಗಾಕಿ ನಾವು ಬೇಡ ಹೇಳಲ್ಲ. ಎಲ್ಲವನ್ನೂ ಮಾಡಿ, ತಪ್ಪು ಯಾರೇ ಮಾಡ್ಲಿ, ತಪ್ಪು ಚಿದಾನಂದ್ ತಪ್ಪು ಯಾರೇ ಮಾಡ್ಲಿ, ಈ ರಾಜ್ಯದ 1 ನಿಮಿಷ 3,000 ಕೋಟಿ ನೋಡಿ ಇಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ. ಇದನ್ನು ತಪ್ಪಿಸಕ್ಕೆ ದಿನೇ ಏನೇನೋ ಮಾತಾಡ್ತಾರೆ. ಜನ ಎಲ್ಲವನ್ನೂ ನೋಡ್ತಾರೆ. ಜನರ ಟ್ಯಾಕ್ಸ್ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದಾರೆ ಬಿಟ್ರೆ ಬೇರೆ ಏನು ಮಾಡ್ತಾ ಇಲ್ಲ. 584 ಜನ ಗುಂಡಿಯಲ್ಲಿ ಬಿದ್ದು ಸತ್ತಿದ್ದಾರೆ. ಏನ್ ಮಾತಾಡ್ತಿದ್ದೀರಾ? 584 ಜನ ಗುಂಡಿಯಲ್ಲಿ ಬಿದ್ದು ಸತ್ತಿದ್ದಾರೆ. ನವಜಾತ ಶಿಶುಗಳು ಸತ್ತಿದ್ದಾರೆ, ಬಾಣಂದಿಯರು ಸತ್ತಿದ್ದಾರೆ, ರೈತರ ಆತ್ಮಹತ್ಯೆ ಮಾಡಿದ್ದಾರೆ. ಏನ್ ಮಾಡ್ತಾ ಇದೆ ಸರ್ಕಾರ? ಏನೋ ಮಾಡ್ತಿದಾರ ನೋಡಿ. ಮೊನ್ನೆ ರಾಜಾಜಿನಗರದಲ್ಲಿ ಒಂದು ಖಾಸಗಿ ಚಾನೆಲ್ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. 1 ವಾರಲ್ಲಿ ಡಾಮರ್ಗಳು ಎದ್ದು ಕೈಗೆ ಬರ್ತಾ ಇದೆ. ನೋಡಿ, ಈ ಪರಿಸ್ಥಿತಿ ಜನ ಮಾಡ್ತಿದ್ದಾರೆ. ಜನ ನಾನು ಹೇಳ್ತಿದ್ರು 19 18 ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಈ ರಾಜ್ಯದ ಟ್ಯಾಕ್ಸ್ ದುಡ್ಡು ಯಾರೇ ತಿಂದಿರ್ಲಿರಿ ಅವ್ರನ್ನ ಒದ್ದು ಒಳಗಾಕಿ. ಗೃಹ ಇಲಾಖೆ ಕೆಲಸ ಮಾಡ್ತಾ ಇದೆಯಾ ಹೇಳಿ? ಗೃಹ ಇಲಾಖೆ ಕೆಲಸ ಮಾಡ್ತಿದ್ಯಾ? ಇಷ್ಟು ಹೆಣ್ಮಕ್ಳ ಅತ್ಯಾಚಾರ ಆಗಿದೆ, ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದೆ ಗೃಹ ಇಲಾಖೆ? ಏನೋ ಮಾಡ್ತಾ ಇದೆಯಾ? ಅಥವಾ ನೋಡಿ, ಇದು ಬರೀ ಇವರ ಬಂದಾಗಿನಿಂದ, ಸರ್ಕಾರ ಬಂದಾಗಿನಿಂದ ಇವರ ಕುರ್ಚಿಯ ಕಾದಾಟ ಬಿಟ್ಟು ಬೇರೆ ಏನಾದ್ರು ಮಾಡಿದ್ದಿದೆಯಾ? ಹೋಗ್ಲಿ, ಏನಾದ್ರು ಮಾಡಿದಾರ? ಬೆಂಗಳೂರು ಬ್ರಾಂಡ್ ಅಂತ ಹೇಳಿದ್ರಿ, ಏನ್ ಮಾಡ್ತಾ ಇದ್ದೀರಾ? ಬರೀ ಇವರ ಕುರ್ಚಿ ಬಗ್ಗೆ ಇದು ಮಾಡ್ತಾ ಇದಾರೆ. ಪ್ರತಿ ಒಂದಕ್ಕೂ ಮೋದಿಗೆ ಬೆಟ್ಟು ತೋರಿಸ್ತಾರೆ. ಇಲ್ಲಿ ಗುಂಡಿಯಲ್ಲಿ ರಾಜ್ಯದಲ್ಲಿ 584 ಜನ ಸತ್ತಿದ್ದಾರೆ, ಅದಕ್ಕೂ ಮೋದಿ ಬೆಟ್ಟು ತೋರಿಸಿ. ಸರ್, ರಾಜ್ಯದಲ್ಲಿ ನೋಡಿ, ಈಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಅವ್ರವ್ರ ಮನೆಗೆ ಹೋಗ್ಬಿಟ್ಟು ಊಟದ ರುಚಿ ಚೆಕ್ ಮಾಡ್ತಾವ್ರೆ. ಇಲ್ಲಿ ರಾಜ್ಯದಲ್ಲಿ ಏನಾಗ್ತಿರೋ ಅಂಥದ್ದು ಅಂದರೆ, ಎಷ್ಟೋ ಜನಕ್ಕೆ ಈಗ ರೇಷನ್ ಕಾರ್ಡಲ್ಲಿ ಕೇಂದ್ರದಿಂದ ಬರ್ತಕ್ಕಂಥ ಅಕ್ಕಿ ಎಷ್ಟೋ ಜನಕ್ಕೆ ತಲುಪ್ತಿಲ್ಲ ಸರ್. ರಾಜ್ಯದಲ್ಲಿ ಎಷ್ಟೋ ಜನ ಬಡವ್ರದ್ದು ರೇಷನ್ ಕಾರ್ಡ್ನ ರದ್ದುಗಳು ಮಾಡೋರೆ. ಅದ್ರ ಬಗ್ಗೆ ಗಮನ ಇಲ್ಲ. ಇವ್ರು ಅವ್ರ ಮನೇಲಿ ಉಪ್ಪು ಹುಳಿ ಖಾರ ಚೆಕ್ ಮಾಡೋದು, ಇವ್ರು ಬಂದು ಉಪ್ಪು ಹುಳಿ ಖಾರ ಚೆಕ್ ಮಾಡೋದು. ಜೊತೆಗೆ ನೋಡಿ, ಟನಲ್ ಏನಾರು ಅವಶ್ಯಕತೆ ಇದೆಯಾ ಸರ್ ನಮ್ಮ ಬೆಂಗಳೂರಲ್ಲಿ? 100% ಬೇಡ. ಯಾಕೆ ಅಂದರೆ ಇದರಲ್ಲಿ ದೊಡ್ಡ ಹಗರಣ ಆಗುತ್ತೆ. 35,000 ಕೋಟಿ ಇದು ಮಾಡ್ತಾರೆ. ಅಷ್ಟೇನಾರು ಅವಶ್ಯಕತೆ ಇದೆಯಾ ಇದರಲ್ಲಿ ಸರ್? ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸೇರ್ಕೊಂಡು ಹಗರಣ ಮಾಡ್ತವ್ರೆ. ಇನ್ನು ಜೀವಮಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಅನ್ನೋದು ನಾಪತ್ತೆ ಆಗುತ್ತೆ, ಇಷ್ಟೇ ಆಗಿ ಉಳಿಯುತ್ತೆ ಅನ್ನೋ ಕಾರಣಕ್ಕೆ ಎಷ್ಟು ದೋಚಬೇಕೋ ಅಷ್ಟು ದೋಚಕ್ ಮುಂದಾಗವ್ರೆ. ಇವತ್ತು ಕಾಂಗ್ರೆಸ್ನವರು ಭ್ರಷ್ಟಾಚಾರದ ಬಗ್ಗೆ ಭ್ರಷ್ಟಾಚಾರದ ಪಿತಾಮಹ ಯಾರನ್ನ ಇದ್ರೆ ಅದು ಕಾಂಗ್ರೆಸ್. ಯಾಕೆಂದ್ರೆ ಈ ದೇಶವನ್ನ 60-65 ವರ್ಷಗಳ ಕಾಲ ಕೊಳ್ಳೆ ಹೊಡೆದವರು ಕಾಂಗ್ರೆಸ್. ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ, ಮೂಢ ಹಗರಣ ಮಾಡಿದವರು ಸಿದ್ದರಾಮಯ್ಯನವರು.
ಮೂರ ಹಗರಣ ವಾಲ್ಮೀಕಿ ಹಗರಣ ಮಾಡಿದ್ದಾರೆ. ಇವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ನಮ್ಮ ಬಗ್ಗೆ 40% ಕಮಿಷನ್ ಕೊಟ್ಟಿದ್ದಾರೆ ಮಾತಾಡಿದ್ರು. ಸರ್ಕಾರ ನಿಮ್ ತಂದಿದ್ದಾರೆ ತಾನೆ, ಅಭಿವೃದ್ಧಿ ಮಾಡಬೇಕಿತ್ತು. ಯಾಕೆ ಅಭಿವೃದ್ಧಿ ಮಾಡ್ತಾ ಇಲ್ಲ? ರಾಜ್ಯದ 2 ವರ್ಷದಲ್ಲಿ ಏನು ಮಾಡ್ತಾ ಇಲ್ಲ ನೀವು. ಸರ್ ನೋಡಿ, ಇವರು ಸರ್ ಇನ್ನೊಂದು ಹೇಳಿದ್ರು, ಮೊನ್ನೆ ತಾನೆ ನೀವೇ ನ್ಯೂಸ್ ಮೀಡಿಯಾದಲ್ಲಿ ತೋರಿಸಿದ್ರಿ 2,000 ಕೋಟಿ ಇವರು ಗುಂಡಿ ಮುಚ್ಚಲಿಕ್ಕೆ ಹಣವನ್ನು ಉಪಯೋಗಿಸಿದ್ದಾರೆ ಅಂತ ಹೇಳಿ. ಎಲ್ಲಿ ಗುಂಡಿ ಮುಚ್ಚಿದ್ದಾರೆ ಅಂತ ದಯಮಾಡಿ ಹೇಳಬೇಕು. ಇನ್ನೊಂದು ಟನಲ್ಲು ಸರ್, ಟನಲ್ಗೆ 40,000 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಕೇವಲ 16 ಕಿಲೋಮೀಟರ್ಗೆ. ಅಂದ್ರೆ 1 ಕಿಲೋಮೀಟರ್ಗೆ ಸುಮಾರು 2,000 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಮತ್ತೆ ಅದ್ರ ಜೊತೆಗೆ ಸರ್ ಅಟಲ್ ಟನಲ್ ಅಂತ ಒಂದು ಆಯ್ತು ಸರ್, ಅದಕ್ಕೆ 1 ಕಿಲೋಮೀಟರ್ಗೆ, ಅದು ಹಿಮಾಚಲ ಪ್ರದೇಶದ ಒಂದು ಹಿಮದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು, ಬರೀ 355 ಕೋಟಿ. 355 ಕೋಟಿ. ಹಾಗಾದ್ರೆ ಅಲ್ಲಿಗಿಂತ ಜಾಸ್ತಿ ಹೆಂಗೆ ಸರ್ ಇದು? ಅಂದ್ರೆ ಅದಕ್ಕೆ ನೋಡಿ, ನಾನು ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಇವತ್ತು ಗುಬ್ಬಿ ವೀರಣ್ಣ ಅವ್ರನ್ನ ನೆನೆಸ್ಕೊಳ್ತೀನಿ. ಯಾಕೆ ಅಂತಂದ್ರೆ ಗುಬ್ಬಿ ವೀರಣ್ಣ ಕಂಪ್ನಿ ನಾಟಕದ ಕಂಪ್ನಿಕ್ಕಿಂತ ಮೀರ್ಸೋ ಅಂತ ಪಕ್ಷ ಯಾವ್ದನ್ನಂತಂದ್ರೆ ಬಿಜೆಪಿ ಕಾಂಗ್ರೆಸ್. ಯಾಕೆ ಅಂತ ಹೇಳ್ತೀನಿ, ಇದೇ 3 ವರ್ಷದಿಂದ ಇದೇ ಯಾವುದು ನಾಟಕ ಮಂಡಳಿ ನಾವ್ ಹೇಳ್ತೀವಿ. ಅಣ್ಣಾಜಾರೆ ಗೊತ್ತಾ? ಅಣ್ಣಾಜಾರೆ ಜೊತೆ ಬಂದ್ರೆ ಎಲ್ಲಿ ಅಣ್ಣಾಜಾರೆ ಹೇಳ್ತೀವಿ, ಎಲ್ಲಿ ಅಣ್ಣಾಜಾರೆ ನಾವ್ ಹೇಳ್ತಾ ಇರೋದು ಇವತ್ತು ಇದೇ ಬೆಳಗಾವಿ DCC ಬ್ಯಾಂಕ್ ಅಲ್ಲಿ ಬಿಜೆಪಿ ಅವರು ಅಧ್ಯಕ್ಷರಂತೆ, ಕಾಂಗ್ರೆಸ್ ಅವರು ಉಪಾಧ್ಯಕ್ಷರಂತೆ, ಇವರಿಬ್ರು ಅಣ್ತಂದಿರು. ಬೆಳಗಾವಿ DCC ಬ್ಯಾಂಕ್ ಅಲ್ಲಿ ಬಿಜೆಪಿ ಅವರ ಅಧ್ಯಕ್ಷರು, ಕಾಂಗ್ರೆಸ್ ಅವರು ಉಪಾಧ್ಯಕ್ಷರು, ಇವರಿಬ್ರು ಶೇರ್ ಕಾರ್ಡ್ ಮಾಡ್ತಾ ಇರೋ ಭ್ರಷ್ಟಾಚಾರ. ಅವಾಗಲೇ ಮೇಡಮ್ ಅವರು ದೊಡ್ಡದಾಗಿ ಹೇಳ್ತಾ ಇದ್ರು, ಪಾಪ ಏನೋ CBI ಕೊಡಿ ಅಂತ. ಯಾವ CBIಗೆ ಅಂತ ಗೊತ್ತಾಗಿಲ್ಲ. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇಲ್ಲ ಬಿಜೆಪಿ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೊಡ್ಬೇಕಾ ಅಂತ. ಏನಕ್ಕಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದೆ ಆ CBI ಒಂದು ಪಂಜದಲ್ಲಿ ಇರೋ ಕೆಲಸ ಮಾಡ್ತಾ ಇದೆ ಅಂತ. ದಯವಿಟ್ಟು ನೋಡಿ, ದ್ವೇಷ ರಾಜಕಾರಣವನ್ನ ನಾಯಕರು ಪ್ರಧಾನಮಂತ್ರಿ ಮೋದಿಗಳವರೇ ಶುರು ಮಾಡಿರ್ತಕ್ಕಂಥದ್ದು. ಮಾಂಗಲ್ಯದ ಬಗ್ಗೆ ಮಾತಾಡಿದ್ರು, ಮಾಂಗಲ್ಯ ಕಿತ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ಇನ್ನೊಂದು, ಈ ದೇಶದ ಸಂಪತ್ತನ್ನ ಮೈನಾರಿಟಿಗೆ ಅಂದ್ರೆ ಮುಸ್ಲಿಮರಿಗೆ ಹಂಚಬೇಕಾ ಅಂತ ಕೇಳಿದ್ರು. ಆದ್ರೆ ನಮ್ಮ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಏನಂತ, ಇದು ಸಾವಿನ ಸರದಾರಿಗೆ ನಾವು ಓಟ್ ಹಾಕ್ಬೇಕಂತ ಹೇಳಿದ್ದಾರೆ. ದೇವೇಗೌಡರು ಹೇಳಿದ್ದಾರೆ, ಈ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ದೇವೇಗೌಡರು ಹೇಳಿದ್ದಾರೆ. ಅಂದ್ರೆ ಎಲ್ಲಾ ನಾಯಕರು ದ್ವೇಷವನ್ನು ಬಿತ್ತಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊತಾ ಇದ್ದಾರೆ ಹೊರತು ಈ ರಾಜ್ಯದ ಜನರ ಕಷ್ಟಕ್ಕೆ ನೆರವಾಗ್ತಾ ಇಲ್ಲ. ಈ ರಾಜ್ಯದ ರೈತರ ಬಿಜೆಪಿ CBI ಕೊಡಿ ಅಂದ್ರು. ಅದೇ CBI ಯಾವ CBI ಸರ್, ನೀವೇ ಹೇಳ್ಬೇಕೀಗ. ಈಗ ಮೇಡಮ್ ಅವ್ರು ಹೇಳ್ತಿದಾರಲ್ಲ, ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಅಂತ ನಿಜ. ಆದ್ರೆ ನೀವು ವಿರೋಧ ಪಕ್ಷವಾಗಿ ಏನ್ ಮಾಡ್ತಿದ್ದೀರಾ? ಹಾಗಾದ್ರೆ ಸರ್ಕಾರದ ವೈಫಲ್ಯನ ತೋರಿಸ್ತೀರಾ ನೀವು? ಇಲ್ಲಿ ಬರೀ ಭಾಷಣ ಮಾಡ್ತಿದ್ದೀರಾ, ಭಾಷಣಕ್ಕೆ ಸೀಮಿತ ಆಗ್ತಿದ್ಯಾ ಗೊತ್ತಾಗ್ಲಿಲ್ಲ. ವಿರೋಧ ಪಕ್ಷದ ಫೇಲ್ಯೂರೇ ನಿಮಗೆ ಅನುಕೂಲ ಆಗಿದೆ ಅಂತ ಹೇಳ್ತಿದ್ದಾರೆ ಆಮ್ ಆದ್ಮಿ ಪಾರ್ಟಿ. ಸರ್ ನಮ್ಗೆ ವಿರೋಧ ಪಕ್ಷನೇ ಇಲ್ಲ ಸರ್, ಫ್ರಾಂಕ್ ಆಗಿ ವಿರೋಧ ಪಕ್ಷದ ನಾಯಕರು ಇಲ್ಲ, ಆಮೇಲೆ ಬಿಜೆಪಿ ರಾಜ್ಯಾಧ್ಯಕ್ಷರು ಇಲ್ಲ. ಟೋಟಲ್ ಅವ್ರ ಪಾರ್ಟಿ ಸತ್ತೋಗಿದೆ ಅಂತಾನೆ ಹೇಳ್ಬೋದು. ಆಮೇಲೆ ಇವಾಗ ಹೇಳ್ತಿದ್ರು ಮೋದಿ ಅಂತ ಇಲ್ಲಿ ಕರೀತಿದ್ರು. $1ಗೆ ಎಷ್ಟಾಗಿದೆ ಅಂತ ಕೇಳಿ ಸರ್, ರುಪಿ ವ್ಯಾಲ್ಯೂ. ನಾಚಿಕೆ ಆಗಲ್ವಾ? ಅವತ್ತಿನ ದಿವಸ ಮೋದಿ ಅವ್ರ ಹಳೆ ಭಾಷಣನ ಅವ್ರು ಕೇಳಿಸ್ಕೊಳಕ್ ಹೇಳಿ ಅವ್ರು ಏನ್ ಹೇಳಿದ್ದಾರೆ ಅಂತ. $1ಗೆ 90 56 ಇದ್ದಿರೋದು ಕಾಂಗ್ರೆಸ್ 2014 ಹಿಂದೆ 56 ಇದ್ದಿದ್ದಕ್ಕೆ ನಮ್ಮ ಡಾಲರ್ ರೇಟು ಗಗನಕ್ಕೇರಿದೆ. ಎದೆ ಸೀಳು ತರ ಮಾತಾಡ್ರೆ ಇವಾಗ 90ಗೆ ಹೋಗಿದೆಯಲ್ಲಪ್ಪ. ಮೋದಿ ಅವರೇ ಏನ್ ಮಾಡ್ತಾ ಇದ್ರ? ಬಿಜೆಪಿ ಅವರೇ ಏನ್ ಮಾಡ್ತಾ ಇದ್ರ? ಸರ್, ಮೋದಿ ಅವರು ಮತ್ತೆ ಚುನಾವಣಾ ಭಾಷಣಗಳ ಹಿಂದೆ ಅಂದ್ರೆ 2014-13 ಹಿಂದೆ ಏನೇನು ಭಾಷಣ ಮಾಡಿದ್ರು, ನಮ್ಮ ಪ್ರಧಾನಿನ ಮೌನಿ ಪ್ರಧಾನಿ ಅಂತ ಟೀಕಿಸಿದ್ರು. ಇವತ್ತೆಲ್ಲೋಗಿದೆ ಸರ್ ಅವರು ಡಾಲರು? ನಾನು ಆಕಾಶ ಮಾಡ್ಬಿಡ್ತೀನಿ, ಭೂಮಿ ತಗೊಂಡೋಗಿ ಆಕಾಶದಲ್ಲಿ ಇಟ್ಬಿಡ್ತೀನಿ ಅಂದ್ರು. ಎಲ್ಲಿಟ್ಟಿದ್ದಾರೆ ಸರ್? ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಮಾನವ. ನಿಮ್ದು ಕುರ್ಚಿ ಪ್ರಾಸರ ಎಲ್ಲಿಗೆ? ಕುರ್ಚಿಗೂ ಬನ್ನಿ. ಕುರ್ಚಿ ಸಶಕ್ತವಾಗಿದೆ, ಜೋಡೆತ್ತುಗಳ ತರ ದುಡಿತಾ ಇದ್ದಾರೆ. ಏನು ಚಿಂತೆ ಬೇಡ, ಸಂಕ್ರಾಂತಿವರೆಗೂ ಏನು ತೊಂದರೆ ಆಗಲ್ಲ. ಆಮೇಲೆ ಹೊಸ ಮುಖಗಳು ಬರುತ್ತೆ, ಚಿಂತೆ ಪಡಬೇಡಿ. ಮಾಧ್ಯಮಕ್ಕೆ ಆಹಾರ ಆಗಕ್ ಬಿಡೋದಿಲ್ಲ ಅನ್ನೋದನ್ನ ಗಂಟಾಘೋಷವಾಗಿ ಹೇಳ್ತಾ ಇದೀವಿ. ಆ ಕುರ್ಚಿಯಲ್ಲಿ ಕಾಂಗ್ರೆಸ್ಸಿಗರೇ ಇರ್ತಾರೆ ಹೊರತು ಬಿಜೆಪಿ ಅವರು ಇರಲ್ಲ. ಬ್ರೇಕ್ಫಾಸ್ಟ್ ಡಿನ್ನರ್ ಪಾರ್ಟಿ ಪಕ್ಷ ಅಷ್ಟೇನೆ, ಬೇರೆ ಏನಿಲ್ಲ. ಬ್ರೇಕ್ಫಾಸ್ಟ್ ಡಿನ್ನರ್ ಪಕ್ಷ. ಬ್ರೇಕ್ಫಾಸ್ಟ್ ಡಿನ್ನರ್ ಇವ್ರು ಮಾಡಿಲ್ವಾ? ಅಲ್ಲ ರೀ, ಮೊನ್ನೆನೋ ರೆಬಲ್ ಗ್ಯಾಂಗ್ ಮತ್ತೆ ಆಕ್ಟಿವ್ ಆಗಿಬಿಡಿದೆಯಲ್ಲ, ಮತ್ತೆ ಡೆಲ್ಲಿಗೆ ಹೋಯ್ತಲ್ಲ. ಯಾಕಂತೆ ರೆಬಲ್ ಗ್ಯಾಂಗು ಮತ್ತೆ ಡೆಲ್ಲಿಗೆ ಯಾಕೆ ಹೋಯ್ತಂತ ಕೇಳಿ ಮೊದಲು. ಸರ್ ರೆಬಲ್ ಗ್ಯಾಂಗು ಅಂತ ನಮ್ದು ಯಾವುದು ಇಲ್ಲ ಸರ್, ನಮ್ದು ಬಿಜೆಪಿ ಗ್ಯಾಂಗು. ನಾವು ಸಂಘಟನಾತ್ಮಕವಾಗಿ ನಾವು ಹೋಗ್ತಾ ಇರ್ತೀವಿ, ಡೆಲ್ಲಿಗೂ ಹೋಗ್ತೀವಿ, ಎಲ್ಲ ಕಡೆ ಹೋಗ್ತೀವಿ. ನಿಮ್ದು ರೆಬಲ್ ಗ್ಯಾಂಗ? ನೋಡಿ, ಈ ಸರ್ಕಾರ ನಾನು ಕೇಳ್ತಾ ಇದ್ದೀನಿ, ನಿಮ್ದು ರೆಬಲ್ ಗ್ಯಾಂಗ್? ಅವ್ರು ಕೇಳ್ತಾರೆ ಡೆಲ್ಲಿಲಿ ನಿಮ್ಮ ಅಧ್ಯಕ್ಷ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಯಾವತ್ತಾದ್ರೂ ದ್ವೇಷದ ಮಾತಾಡಿದ್ರು? ಯಾರಾದ್ರೂ ಬಿಜೆಪಿ ಅವರು ಯಾರಾದ್ರೂ ದ್ವೇಷದ ಮಾತಾಡಿದಾರ? ದ್ವೇಷದ ಬಗ್ಗೆ ಯಾರು ಭಾಷಣ ಮಾತಾಡ? ಹೆಸರು ಹೇಳಿ. ಅಲ್ಲ,
ದ್ವೇಷದ ಭಾಷಣ ಬಿಜೆಪಿ ಅವರು ಯಾರು ಮಾತಾಡಿದ್ದಾರೆ? ಯಾಕೆ ನೀವು ಬಿಜೆಪಿ ಅಂತ ಹೇಳ್ತೀರಾ? ಸರ್ ರಾಜಣ್ಣ ಅವ್ರು ಹೇಳಿದ್ರು ಪರಮೇಶ್ವರ್ ಅವ್ರಿಗೆ ಕೂಲಿ ಕೊಡಿ ದಯಮಾಡಿ ಅಂತೇಳಿ. ಪರಮೇಶ್ವರ್ ಅವ್ರನ್ನ ನಾಶ ಮಾಡಿದವ್ರು ಯಾರು? ಮತ್ತೆ ಪರಮೇಶ್ವರ್ ಅವ್ರಿಗೆ ಹಣ ಕಟ್ಟಿ ಸೋಲ್ಸೋರು ಯಾರು? ಮತ್ತೆ ಇದೇ ರಾಜಣ್ಣ ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯ ಅವ್ರ ಚುನಾವಣೆಗೆ 5 ಕೋಟಿ ಹಣ ಕಳಿಸಿ ಸೋಲ್ಸೋ ಪ್ರಯತ್ನ ಮಾಡಿದ್ರು ಅಂತ. ಯಾರು ಅಂತ ದಯಮಾಡಿ ಹೇಳ್ಬೇಕು. ಮತ್ತೆ ದಲಿತರು ಅಹಿಂದ ಅಂತ ಹೇಳ್ತಾರಲ್ಲ, 1947ರಿಂದ ಇವರೇ ಅಧಿಕಾರ ಮಾಡಿದ್ದಾರೆ. ದಲಿತರಿಗೆ ನೋಡಿ ಸರ್, ಇವ್ರು ಹೇಳ್ತಾ ಇದಾರಲ್ವಾ ಪರಮೇಶ್ವರ್ ಬಗ್ಗೆ ಎಲ್ಲ, ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಎಷ್ಟು ಜನ ತುಳಿದ್ರು. MP ಎಲೆಕ್ಷನ್ ನಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಯಾರನ್ನ ಮಟ್ಟ ಹಾಕಿದ್ರು ಸರ್? ಈಶ್ವರಪ್ಪ, ಯಾರು ಪ್ರತಾಪ್ ಸಿಂಹ, ಎಂತವ್ರನ್ನ ಯಾರು ಇರಪ್ಪ ಹಿಂದುತ್ವದ ಬಗ್ಗೆ ಯಾರು ಹಿಂದೂ ಧರ್ಮನ ಕಾಪಾಡಕ್ ಹೋದ್ರು ಅಂತವ್ರನ್ನೆಲ್ಲ ತುಳಿದವ್ರು ಬಿಜೆಪಿ ಹೇಳ್ತಾರೆ. ಸ್ವಾಮಿ, ಫಸ್ಟು ದಲಿತರನ್ನ ಮುಖ್ಯಮಂತ್ರಿ ಮಾಡ್ರಿ, ದಲಿತರನ್ನ ಮುಖ್ಯಮಂತ್ರಿ ಮಾಡ್ರಿ. ನಿಮ್ಮ ಈಗ ಮುಖ್ಯಮಂತ್ರಿ ಪರಮೇಶ್ವರ್ ಅವರೇ ಆಗೋದು, ನೆಕ್ಸ್ಟ್ ಪರಮೇಶ್ವರ್ ಅವರೇ ಮುಖ್ಯಮಂತ್ರಿ ಆಗೋದು. ಅರ್ಥ ಐತ್ರಲ್ಲ? ಕಾಂಗ್ರೆಸ್ ಅಲ್ಲಿ ಫಸ್ಟ್ ಬಿಜೆಪಿ ಮಾಡಕ್ ಹೇಳಿ ಸರ್. ಬಿಜೆಪಿ ಅವ್ರನ್ನ ಯಾಕೆ ಇವ್ರು ನಮ್ಮನ್ನ ಕೇಳ್ತಾರೆ ಸರ್? ಕಾಂಗ್ರೆಸ್ ಪಕ್ಷ ಯಾರನ್ನ ಯಾವಾಗ ಮುಖ್ಯಮಂತ್ರಿ ಮಾಡಬೇಕು ಅಂತ ಬಿಜೆಪಿ ಅವ್ರನ್ನ ಕೇಳ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ. ಅವ್ರದ್ದು ಪಾಪ ಡಿನ್ನರ್ ಬ್ರೇಕ್ಫಾಸ್ಟ್ ಮುಗ್ದಿದೆ, ಇನ್ನ ಲಂಚ್ ಇದೆ, ಟೆನ್ಷನ್ ತಗೊಂಡ್ಬೇಡಿ. ಲಂಚ್ ಟೈಮ್ ಅಲ್ಲಿ ಚೇಂಜ್ ಮಾಡ್ತಾರ ಅವರು, ಕಾಯ್ತಾರೆ ನೀವು. ಹೇಳ್ತಾರೆ ಇವ್ರದ್ದು ಲಂಚ್ ಡಿನ್ನರ್ ಡೆಲ್ಲಿಲಿ ಹೋಗಿ ಅಧ್ಯಕ್ಷ ಚೇಂಜ್ ಮಾಡಿ ಅಂತ ಹೇಳಿ ಕೂತಿದ್ದಾರೆ ಅಂತ. ಸರ್, ಇವತ್ತು ನಿಮಗೆ ರಾಜ್ಯದ ಬಿಜೆಪಿ ಕಾಂಗ್ರೆಸ್ ಅಡ್ಜಸ್ಟ್ಮೆಂಟ್ ಯಾವ ಲೆವೆಲ್ ಇದೆ ಅಂದ್ರೆ, ಮೊನ್ನೆ DV ಸದಾನಂದ ಗೌಡರು ಹೇಳಿದ್ರು DK ಶಿವಕುಮಾರ್ ಕರ್ಕೊಬತ್ತೀವಿ ಬೇಕಾದ್ರೆ CM ಮಾಡ್ತೀವಿ ಅಂತ. ಆ ಲೆವೆಲಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲ ಇವರು ಸಂಪೂರ್ಣ ಅಡ್ಜಸ್ಟ್ಮೆಂಟು, ಕರಪ್ಷನ್ ಅಡ್ಜಸ್ಟ್ಮೆಂಟು, ರಾಜ್ಯ ಸತ್ಯನಾಶ ಆಗ್ಬಿಟ್ಟೈತೆ ಈ ಬಿಜೆಪಿ ಅಡ್ಜಸ್ಟ್ಮೆಂಟ್. ಸದಾನಂದ ನೋಡಿ, ಇವರು ದಲಿತ ಮುಖ್ಯಮಂತ್ರಿ ಅಂತ ಕೇಳ್ತಾ ಇದ್ದಾರಲ್ವಾ? 1900 ನಿಮ್ದು ಅಡ್ಜಸ್ಟ್ಮೆಂಟ್ ಅಂತಿದ್ದಾರೆ. ಸರ್ ಒಂದು ನಿಮಿಷ, 1947ರಿಂದನೂ ಸರ್ 90% ಅಧಿಕಾರ ಮಾಡಿರೋದು ಇವರೇ. ಇವ್ರು ಕೊಡ್ಲಿ ಫಸ್ಟ್ ನ್ಯಾಯನ. ಸರ್ ಒಂದು ನಿಮಿಷ, AICC ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಅಧ್ಯಕ್ಷರು ಮಾಡಿಬಿಟ್ಟು ರಿಮೋಟ್ ಬಂಗಾರ ಲಕ್ಷ್ಮಣ್ ಕತೆ ಏನಾಯ್ತು ಸರ್? ಅಡ್ಜಸ್ಟ್ಮೆಂಟ್ ಅಂದ್ರೆ ಯಾವ ತರ ಹೇಳ್ತಾ ಇದೀವಿ ಅಂದ್ರೆ, ಇವರು 40 ಅವ್ರು 60 ಇಬ್ರು ಸೇರ್ಕೊಂಡು 100% ಅಡ್ಜಸ್ಟ್ಮೆಂಟ್ ಅಂತಾನೆ ಅದು. ಸರ್ ಇದೇ ಗೂಂಡಾ ರಾಜಕಾರಣ ಎದುರಿಸೋದು, ಹಿಂದೂಗಳನ್ನ ಎದುರಿಸೋದೇ ಕೆಲಸ ಕಾಂಗ್ರೆಸ್. ದ್ವೇಷದ ರಾಜಕಾರಣ, ಅಫೀಸ್ಮೆಂಟ್ ಪಾಲಿಟಿಕ್ಸ್, ರಾಜ್ಯದ ಅಭಿವೃದ್ಧಿ ಇವರಿಗೆ ಬೇಕಿಲ್ಲ. ಸರ್, ರಾಜ್ಯದ ಮುಖ್ಯಮಂತ್ರಿ ದಲಿತರು ಮಾಡೋದಲ್ಲ, ದಲಿತರು ಒಟ್ಟಾರೆ ಊಟಕ್ಕೆ ಸೇರಕ್ ಬಿಡ್ತಾರೆ. ಮುಖ್ಯಮಂತ್ರಿ ಕುರ್ಚಿ ಮಾಡೋದಕ್ಕಿಲ್ಲ. ರಕ್ಷಣೆ ಮಾಡೋದೇ ಕಾಂಗ್ರೆಸ್, ರಕ್ಷಣೆ ಮಾಡೋದೇ ಹಿಂದೂ ಇದೆ. ಬಿಜೆಪಿ ಕಾರ್ಯಕರ್ತರು ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.